ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ, ಯಾವ ರೀತಿ ಈ ಪಾತ್ರಕ್ಕೆ ಇವರೇ ಸೂಕ್ತ ಆಯ್ಕೆ ಮಾಡ್ಕೊಂಡ್ರಿ? ಸರ್, ಪಾತ್ರಗಳ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾನು ನಮ್ದು ಕತೆ ಬಗ್ಗೆ ಹೇಳ್ಬೇಕಾಗಿ. ಫಸ್ಟ್ ಟೈಮ್ ನಾನು ಕತೆ ಕೇಳಿದಾಗ ಒಂದೇ ಇಂಪ್ರೆಸ್ ಆಗಿದೆ ಸರ್. ಈ ಕತೆ ನರೇಶನ್ ನೀವು ತುಂಬಾ ಟೆಕ್ನಿಕ್ ಆಗಿ ಕೇಳ್ತಾ ಇದ್ದೀರಿ. ನಾನು ಒಂದು ಗುಡ್ ಬಿಟ್ ಕೊಟ್ಬಿಡ್ತೀನಿ. ಸೊ ಗುಟ್ಟೇನು ಅಂತಂದ್ರೆ, ಈ ಕತೆ ನರೇಶನ್ ಏನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ರೆಗ್ಯುಲರ್ ಆಗಿ ಒಂದು ಕತೆನ ನೀಟಾಗಿ ಹೇಳ್ತಾ ಹೋಗ್ತೀವಿ ಅಥವಾ ಬೇರೆ ಪ್ಯಾಟರ್ನ್ ಅಲ್ಲಿ ಹೇಳ್ತೀವಿ. ಇದು ಒಂದು ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದು ಗಾಢವಾದ ಕತೆ ಅಂದ್ರೆ ಒಂದು ಮಹಾಭಾರತ ಇಟ್ಕೊಂಡು, ಒಂದು ಮಹಾಭಾರತ ನಡೆದೋಗ್ಬಿಟ್ಟಿರುತ್ತೆ. ಮಹಾಭಾರತ ನಡೆದ್ಮೇಲೆ ಅದ್ರ ಬಗ್ಗೆ ಹೆಂಗ್ ಚರ್ಚೆ ಮಾಡ್ತಾರೆ, ಅಲ್ಲಿ ಘಟನೆಗಳು ಏನೇನ್ ನಡೆದಿತ್ತು, ಈ ತರ ವಿಷಯಗಳನ್ನ ಆಮೇಲೆ ಏನ ನಾವು ನೋಡ್ತಾ ಹೋಗ್ತೀವಿ, ಕೇಳ್ತಾ ಹೋಗ್ತೀವಿ, ಚರ್ಚೆ ಮಾಡ್ತಾ ಹೋಗ್ತೀವಿ. ಹಂಗೆ ಮಹಾಭಾರತ ಪ್ಲೇಸ್ ಅಲ್ಲಿ ಒಂದು ಗಾಢವಾದ ಲವ್ ಸ್ಟೋರಿ, ಒಂದು ಅಮರ ಪ್ರೇಮಿ ಅಂತಾನು ಹೇಳ್ಬೋದು, ಅಥವಾ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು, ಒಂದು ವೆರಿ ಎಮೋಷನಲ್ ಲವ್ ಸ್ಟೋರಿ. ಸೊ ಆ ಲವ್ ಸ್ಟೋರಿ ನಡೆದು ಹೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಏನ್ ನಡೆಯುತ್ತೆ, ಅದು ಯಾಕೆ ನಡೀತು ಅನ್ನೋದನ್ನ ಆಮೇಲೆ ಚರ್ಚೆ ಮಾಡ್ತಾ ಅದನ್ನೆಲ್ಲ ನೋಡ್ತಾ ಹೋಗೋದೇ ಈ ಒಂದು ಸಿನಿಮಾ ಸರ್. ಇದ್ರಲ್ಲಿ ಸುಮಾರು ಪಾತ್ರ ಇದೆ, ನಾನು ಹೇಳಿದ್ದಲ್ಲ ಸರ್, ಸುಮಾರು ಪಾತ್ರಗಳಿದೆ. ಈಗ ಸಡನ್ ಆಗಿ ಅಂದ್ರೆ ನನಗೂ ನೆನಪಾಗಲ್ಲ, ಸುಮಾರು ಪಾತ್ರ ಇದೆ, ಸುಮಾರು ಸೀನ್ಸ್ ಇದೆ. ಸೊ ಇದೇನೋ ಒಂದು ಸಿಂಗಲ್ ಥ್ರೆಡ್ ಮೇಲೆ ಒಂದು ಚಿಕ್ಕ ಲೈನ್ ಹೇಳಿರ್ತಾರ ಸ್ಟೋರಿ ಅಲ್ಲ, ಇದು ಒಂದು ಗಾಢವಾಗಿ ನಡೆದಿರಂತ ಲವ್ ಸ್ಟೋರಿನ ಒಂದೊಂದು ಆಂಗಲ್ ಅಲ್ಲೂ ನಾವು ಎಪಿಸೋಡ್ಸ್ ಓಪನ್ ಮಾಡ್ತಾ ಹೋಗ್ತೀವಿ. ಅವ್ರ ಆಂಗಲ್ ಅಲ್ಲಿ ಏನಾಯ್ತು, ಇವ್ರ ಆಂಗಲ್ ಅಲ್ಲಿ ಏನಾಯ್ತು, ಅದ್ರ ಜೊತೆಗೆ ಏನ್ ನಡೆಯುತ್ತೆ, ಏನಾಯ್ತು ಅಂತ ಅದು ಫೈನಲಿ ಎಮೋಷನಲ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರುತ್ತೆ. ಇದು ಇವತ್ತಿನ ಲೈಫ್ ಸ್ಟೈಲ್ ಹುಡುಗ ಹುಡುಗಿ ಅವರು ಒಂದು ಅವ್ರ ಜೀವನ ಶೈಲಿ ಅಥವಾ ಅವ್ರ ಲವ್ ಸ್ಟೋರಿ ಆಗಿರ್ಲಿ, ಅವ್ರ ಜೀವನ ಶೈಲಿನೂ ಯಾವ ತರ ಆ ಜೀವನ ಶೈಲಿ ಮೇಲೆ ಅವ್ರ ಜೀವನನ ಕಟ್ಕೊಳ್ತಾರೆ, ಯಾವ ತರ ಇದೆ, ಯಾವ ತರ ಕಟ್ಕೋಬೇಕು, ಎಲ್ಲೆಲ್ಲಿ ತಪ್ಪು ನಡೆಯುತ್ತೆ, ಯಾಕೆ ನಡೆಯುತ್ತೆ, ಅವ್ರು ವಾಂಟೆಡ್ಲಿ ತಪ್ಪು ಮಾಡ್ತಾರ ಅಥವಾ ತಪ್ಪು ತಂತಾನೇ ಆಗ್ಬಿಡುತ್ತೆ. ಒಂದು ಚಿಕ್ಕ ತಪ್ಪಾಗಬೇಕಂದ್ರೆ ಸರ್, ಒಂದು ಸಣ್ಣ ರಾಂಗ್ ಟರ್ನ್ ಕೂಡ ಸಾಕು ಒಂದು ದೊಡ್ಡ ತಪ್ಪು ಮಾಡುತ್ತೆ. ಚಿಕ್ಕ ರಾಂಗ್ ಟರ್ನ್ ಕೂಡ ಒಂದು ದೊಡ್ಡ ತಪ್ಪು ಮಾಡಕ್ ಕಾರಣ ಆಗುತ್ತೆ. ಸೊ ಹಂಗೆ ಒಂದು ಚಿಕ್ಕ ರಾಂಗ್ ಟರ್ನ್ ಕೂಡ ಒಂದು ದೊಡ್ಡ ಘಟನೆ ಆಗುತ್ತೆ. ಸೊ ಅಲ್ಲಿ ಕಾಲ ಮೋಸ ಆಗಿರುತ್ತೆ, ಒಂದು ಟೈಮ್ ಮೋಸ ಆಗುತ್ತೆ, ಅದಕ್ಕೆ ಕಾಲಗಳ ಮೋಸ ಆಗುತ್ತೆ. ಇನ್ನು ಹೀರೋಯಿನ್ ಕುರಿತು ಸರ್, ಹೀರೋಯಿನ್ ಶೀಸ್ ಅ ಬ್ಯೂಟಿಫುಲ್ ಗರ್ಲ್ ಸರ್. ಒಂದು ಒಳ್ಳೆ ಫ್ರೆಂಡ್ ಅವ್ರು ನಮಗೆ, ಬ್ಯೂಟಿಫುಲ್ ಆಕ್ಟರ್ ಕೂಡ ಹೌದು. ಸುಮಾರು ಸೀರಿಯಲ್ಸ್ ಮಾಡಿದ್ದಾರೆ, ಅವ್ರೆಲ್ಲರೂ ಮನೆ ಪರಿಚಯ. ಅವರು ಕಮಲಿ ಸೀರಿಯಲ್, ಸುಮಾರು ಸೀರಿಯಲ್ ಮಾಡಿದ್ದಾರೆ. ನಮ್ಮ ತಂಡದ ಜೊತೆಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು, ತುಂಬಾ ಕೋಆಪರೇಟಿವ್ ಆಗಿದ್ರು. ಇಲ್ಲಿವರೆಗೂ ಕೋಆಪರೇಟಿವ್ ಆಗಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಪ್ರಮೋಷನ್ಸ್ಗಾಗಿರ್ಲಿ, ಕೆಲಸದ ವಿಚಾರದಲ್ಲಾಗಲಿ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಸರ್ ಇಂಟರ್ ತಂಡದ ಜೊತೆಗೆ. ಇನ್ನೊಂದೇನೋ ಹೊಸ ಕಾನ್ಸೆಪ್ಟ್ ಕೇಳಲ್ಪಟ್ಟಿ, ಅದೇನು ಸರ್ ವೀಕ್ಷಕರಿಗೆ ಎಸ್ ಸರ್, ನಾನು ಕಾನ್ಸೆಪ್ಟ್ ಬಂದ್ಬಿಟ್ಟಿದ್ದೀನಿ. ಎಸ್ ಸರ್, ಸೊ ಸರ್ ಈಗ ರೆಗ್ಯುಲರ್ ಆಗಿ ಏನ್ ನಡೀತಾ ಇದೆ, ಒಂದಷ್ಟು ಸತೀಶ್ ಸರ್ ಅಂತ ಸೀನಿಯರ್ ಜೊತೆ ನಾವು ಡಿಸ್ಕಸ್ ಮಾಡುವಾಗ, ಈ ಲಾಸ್ಟ್ ಒಂದು ಕರೋನಾ ಆದ್ಮೇಲೆ 2-3 years ಇಂದ ಜನ ಥಿಯೇಟರ್ ಬರ್ತಾ ಇಲ್ಲ. ಅದಕ್ಕೆ ರೀಸನ್ ತುಂಬಾ 4-5 ರೀಸನ್ಸ್ ಇದೆ ಸರ್. ಒಂದು ಆರ್ಥಿಕ ವ್ಯವಸ್ಥೆ ಆಗಿರ್ಲಿ, ಅಥವಾ ಜನರ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದಾಗಿರ್ಲಿ, ಅಥವಾ ಜನರು ಮೊಬೈಲಿಗೆ ಶಿಫ್ಟ್ ಆಗಿರೋದು ತುಂಬಾ ಇದೆ. ಯಾಕಂದ್ರೆ ತುಂಬಾ ಲಾಂಗ್ ಗ್ಯಾಪ್ ಬಂದ್ಬಿಡ್ತು, ಮನೆಯಲ್ಲಿ ಕುತ್ಕೊಂಡು ನಾವೆಲ್ಲ ಮೊಬೈಲ್ ಲೈಫಿಗೆ ಬಂದ್ಬಿಟ್ಟು, ಈ ಆನ್ಲೈನ್ ಲೈಫಿಗೆ ಬಂದ್ಬಿಟ್ಟು. ಸೊ ಹಿಂಗಾಗಿ ಇದಾದ್ರಿಂದ ನಮ್ಗೆ ನಮ್ಮ ಥಿಯೇಟರ್ಗೆ ಜನ ಬರೋದು ಕಡಿಮೆ ಆಯ್ತು ಸರ್. ನಾವು ಜನರನ್ನ ಯಾವತ್ತೂ ಬ್ಲೇಮ್ ಮಾಡಕ್ಕಾಗಲ್ಲ ಸರ್, ಜನರ ಮನ್ಸ್ ಗೆಲ್ಬೇಕಷ್ಟೇ. ಸೊ ನಾವು ಜನರನ್ನ ತಲುಪಬೇಕು, ಬ್ಲೇಮ್ ಮಾಡಕ್ಕಾಗಲ್ಲ. ಸೊ ಇವತ್ತು ಥಿಯೇಟರ್ಗೆ ಬರ್ತಾ ಇಲ್ಲ, ಸೊ ಅವ್ರು ಏನ್ ಮಾಡ್ತಾರೆ, ಮೊಬೈಲ್ ಅಲ್ಲಿ ಇದ್ದಾರೆ, ಮೊಬೈಲ್ಗೆ ಬಂದ್ಬಿಡೋಣ ಅನ್ನೋ ಒಂದು ಉದ್ದೇಶ. ಏನ್ ಬಹಳ ಕಡಿಮೆ ಬಜೆಟ್ ಬರ್ತೀವಿ ಸರ್, ಆ ಪಾಯಿಂಟ್ ಬರ್ತೀವಿ. ಕಡಿಮೆ ಬಜೆಟ್ ಯಾಕೆ, ಈಗ ಕಡಿಮೆ ಜಾಸ್ತಿ ಅಂತ ಏನಿಲ್ಲ ಸರ್, ಅದ್ರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಸೊ ಥಿಯೇಟರ್ ನಾವು ರಿಲೀಸ್ ಮಾಡಿದ್ರೆ ಅಷ್ಟೇ ಖರ್ಚು ಇರುತ್ತೆ, ಅದ್ರದ್ದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದ್ರದ್ದೇ ಆದ 100-150 ರೂಪಾಯಿ ಟಿಕೆಟ್ ಕಾಸ್ಟ್ ಇರುತ್ತೆ. ಸೊ ಮೊಬೈಲಿಗೆ ಬಂದಾಗ ತುಂಬಾ ಕಡಿಮೆ ದರದಲ್ಲಿ ನಮ್ಗೆ ಏನ್ ಟೆಕ್ನಿಕಲ್ ಕಾಸ್ಟ್ ಇದೆ, ಆ ಕಾಸ್ಟ್ ಮೇಲೆ ನಾವು ಒಂದು ತುಂಬಾ ಲೋಯರ್ ಮಾರ್ಜಿನ್ ಅಲ್ಲಿ ನಾವು ತಲುಪೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ರೀಸನ್ ಏನು ಅಂತಂದ್ರೆ, ಒಂದು ಒಳ್ಳೆ ಕಾನ್ಸೆಪ್ಟ್, ಒಂದು ಒಳ್ಳೆ ಫ್ರೆಂಡ್ ನಮ್ಗೆ, ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗಿಂದಲೂ ಫ್ರೆಂಡ್ ಈ OTT ಓನರು ಭಾಸ್ಕರ್ ವೆಂಕಟೇಶ್ ಅಂತ, ಸಿನಿ ಬಜಾರ್ OTT ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಇದೊಂದು ನ್ಯೂ ಐಡಿಯಾ ಅಂತ ಹೇಳ್ಬಿಟ್ಟು, ಹೊಸ ಐಡಿಯಾ ಸರ್. ಐಡಿಯಾ ಬಗ್ಗೆನೂ ನಾನು ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಹೊಸ ಐಡಿಯಾ ಅಂತ ಹೇಳ್ಬಿಟ್ಟು ಸ್ಟೇಟ್ ಅವಾರ್ಡ್ ಸಿಗುತ್ತೆ ಅವರು. ಸೊ ಅವರು ಆ OTT ನ ಪ್ಯಾನ್ ವರ್ಲ್ಡ್ ಲಾಂಚ್ ಮಾಡಕ್ ಹೋಗಿದ್ದಾರೆ ಸರ್. ಪ್ಯಾನ್ ವರ್ಲ್ಡ್ ಲಾಂಚ್ ಮಾಡಕ್ಕೆ ನಮ್ಮ ಸಿನಿಮಾನ ಇಟ್ಕೊಂಡು ಹೋಗಿದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಇದು ಒಂದು ಕಾನ್ಸೆಪ್ಟ್ ಒಳಗಡೆ ಬಂದ್ರೆ ಏನಿದೆ, ಯಾಕೆ ಮಾಡಿದ್ರು ಅಂತಂದ್ರೆ, ಜನ ಥಿಯೇಟರ್ ಬಂದು ನೋಡಕ್ಕಾಗಲ್ಲ. 2-3 ರೀಸನ್ಸ್ ಇದೆ, ದುಡ್ಡು ಅಥವಾ ಅವ್ರ ಟೈಮ್. ಓಕೆನಾ? ಸೊ ಈಗ ನೀವೇ ಇರ್ತೀರಾ ಸರ್, ವಾರಕ್ಕೆ 10 ಸಿನಿಮಾ ರಿಲೀಸ್ ಆಗುತ್ತೆ,
ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಷ್ಟು ಸಿನಿಮಾ ನೋಡಕ್ಕಾಯ್ತು? ಟಿವಿ ಬಂದು ಅಥವಾ ರೀಸನ್ ಏನಂದ್ರೆ ನೋಡಬಾರ್ದು ಅಂತಲ್ಲ, ನಿಮಗೆ ಟೈಮ್ ಸಿಗಲ್ಲ. ಅಥವಾ ನಮ್ಮ ಸಿನಿಮಾ ಪ್ರೇಕ್ಷಕರು ಕೆಲವು ಜನ ಫ್ರೆಂಡ್ಸ್ ಇದಾರೆ ನಮಗೆ, ಸಿನಿಮಾ ಆಡಿಯನ್ಸ್, ಸೆಟ್ ಆಫ್ ಆಡಿಯನ್ಸ್ ಇದಾರೆ, ಅವ್ರಿಗೆ ಆರ್ಥಿಕತೆನೂ ಪ್ರಾಬ್ಲಮ್ ಆಗ್ತದೆ ಸರ್. ಕೆಲವು ಸಿಟೀಸ್ 100-150 ರೂಪಾಯಿ ಫ್ಯಾಮಿಲಿ ಕರ್ಕೊಂಡು ಹೋದ್ರೆ ಒಂದ್ಸಲ 800,000 ರೂಪಾಯಿ ಖರ್ಚು ಆಗ್ತಾ ಇದೆ. ಸೊ ಒಳ್ಳೆ ಸಿನಿಮಾ ಇದ್ರೆ ನೋಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ತರ ಕಾನ್ಸೆಪ್ಟ್ ಬರುತ್ತೆ, ಅದು ಇದು ಆಗ್ತಾ ಹೋಗುತ್ತೆ. ಸೊ ಇಂಥವ್ರಿಗೆ ಏನ್ ಮಾಡ್ತಾ ಇದೀವಿ ನಾವು, ಅವ್ರ ಮೊಬೈಲ್ಗೆನೆ ಅಥವಾ ಅವ್ರ ಮನೆಗೇನೆ, ಅವ್ರ ಎಂಟೈರ್ ಫ್ಯಾಮಿಲಿಗೆ ನಾವು ಒಂದು ಶೋ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟು ನೀವು ಆ ಸಿನಿಮಾನ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡ್ಬೋದು. ನಿಮ್ಮ ಮೊಬೈಲ್ಗೆ ಪರ್ಸನಲ್ ನೀವು ಕುತ್ಕೊಂಡು ಸಿನಿಮಾ ಯಾವ ತರ ನೋಡ್ಬೋದು? ಎಸ್ ಸರ್, ಇದು ವೆರಿ ಸಿಂಪಲ್. ಒಂದು ಸಿನಿ ಬಜಾರ್ OTT ಅಪ್ಲಿಕೇಶನ್ ಬರುತ್ತೆ, ಆಪ್ ಇರುತ್ತೆ. ಎಸ್ ಸರ್, ಸಿನಿ ಬಜಾರ್ ಅಪ್ಲಿಕೇಶನ್ OTT ಬರುತ್ತೆ. ಸೊ ಸಿನಿ ಬಜಾರ್ ಅಪ್ಲಿಕೇಶನ್ ಬರುತ್ತೆ. ನಮ್ಮ ಕಾನ್ಸೆಪ್ಟ್ ಇಷ್ಟೇ ಸರ್, ವೆರಿ ಸಿಂಪಲ್. ಸ್ಕ್ಯಾನ್ ಮಾಡಿ ಸಿನಿಮಾ ನೋಡಿ. ನಮ್ಮ ಪೋಸ್ಟರ್ ಎಲ್ಲೇ ನೋಡಿ ನೀವು ಅದೇ ಯಾವ ತರ ಒಂದೇ ಮಾಡಿರ್ತೀರಿ. ನೀವು ಜಸ್ಟ್ ಗೂಗಲ್ ಲೆನ್ಸಿಗೆ ಹೋಗ್ಬಿಟ್ಟು ನಮ್ಮ ಸ್ಕ್ಯಾನರ್ ನೀವು ಸ್ಕ್ಯಾನ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅಪ್ಲಿಕೇಶನ್ ಬರುತ್ತೆ. ನೀವು ಫೋನ್ ನಂಬರ್, ಮೊಬೈಲ್ ನಂಬರ್ ಹಾಕ್ತೀರಾ, OTP ಬರುತ್ತೆ, ಇಮಿಡಿಯೇಟ್ ಆಗಿ ಬುಕ್ ನಾವು ಹೋಗ್ತೀರಾ. ನಿಮ್ಗೆ ಯಾವ ಡೇಟ್ ಯಾವ ಟೈಮಿಂಗ್ ಬೇಕು ಆ ಟೈಮಿಗೆ ಬುಕ್ ಮಾಡ್ಕೊಂತೀರಾ, ನೋಡ್ತೀರಾ. ಇಲ್ಲ ಸರ್, ಈ ಕಾರ್ಡ್ ನಾವು ಪ್ರಮೋಷನಲ್ ಆಫರ್ ಅಂತ ಮಾಡ್ತಾ ಇರೋದು. ನೀವು ಆನ್ಲೈನ್ ಅಲ್ಲೂ ಬುಕ್ ಮಾಡ್ಬೋದು. ಈಗ ಸರ್ ಆನ್ಲೈನ್ ಅಲ್ಲೂ ಬುಕ್ ಮಾಡ್ಬೋದು. ಇದು ಸ್ಪೆಷಲ್ ಪ್ರಮೋಷನ್. ಸೊ ಆನ್ಲೈನ್ ಪ್ರೈಸಿಂಗ್ OTT ಅವರು ಏನ್ ರೇಟ್ ಫಿಕ್ಸ್ ಮಾಡ್ತಾರೆ ಗೊತ್ತಿಲ್ಲ. ಪ್ರೀ ರಿಲೀಸ್ಗೆ ನಾವು ಅವರು ಪ್ರಪೋಸಲ್ ಬಂದ್ಬಿಟ್ಟು 89 to 150 rupees ಇದೆ ಸರ್. ಡಿಪೆಂಡ್ಸ್ ಆನ್ ದ ಫೋನ್ಸ್. ಯಾಕಂದ್ರೆ ಐಫೋನ್ ಬೇರೆ ಕಾಸ್ಟ್ ಇರುತ್ತೆ, ಆಂಡ್ರಾಯ್ಡ್ ಬೇರೆ ಕಾಸ್ಟ್ ಇರುತ್ತೆ. ಕೆಲವು ಸ್ಟೇಟ್ಸ್ಗೆ ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಕಾಸ್ಟ್ ಇರುತ್ತೆ, ಕೆಲವು ಕಂಟ್ರೀಸ್ ಅಲ್ಲಿ ಬೇರೆ ಕಾಸ್ಟ್ ಇರುತ್ತೆ. ಸೊ ನಾವು ನಮ್ಮ ಕನ್ನಡಕ್ಕೆ ಬಂದಾಗ, ಕನ್ನಡದವರಾಗಿರೋದ್ರಿಂದ ಸೊ ನಾವು 30 ರೂಪೀಸ್ ನಾವೇ ಕುತ್ಕೊಂಡು ಖುದ್ದ ಆಯ್ಕೆ ಮಾಡಿರೋ ರೇಟ್ ಸರ್. 29 ರೂಪಾಯಿ ವಿತ್ ಟ್ಯಾಕ್ಸ್, 29.5 ವಿತ್ ಟ್ಯಾಕ್ಸ್ ಆಗುತ್ತೆ. ಅಂದ್ರೆ ರೌಂಡ್ ಫಿಗರ್ ಮಾತಾಡ್ತೀವಲ್ಲ, ಚೇಂಜ್ ಇರಲ್ಲ ಕ್ಯಾಶ್ ಇದ್ದಾಗ. ₹1 ನಾವು ಚೇಂಜ್ ವಾಪಸ್ ಕೊಡ್ತೀವಿ ಸರ್, ಹಿಂಗಿರುತ್ತೆ. ಸೊ 30 ರೂಪಾಯಿ ಅಂತ ಹೇಳ್ಬೋದು, 29 ರೂಪಾಯಿ ಅಂತ ಹೇಳ್ಬೋದು. 29 ರೂಪೀಸ್ಗೆ ವಿತ್ ಗಿಫ್ಟ್ ಕೊಡ್ತಾ ಇದೀವಿ ಸರ್. ಇವತ್ತು ನಾವು ಪ್ರಮೋಷನಲ್ ಆಫರ್ ಇರೋದಿಲ್ಲ, ಒಂದು ಚಿಕ್ಕ ಗಿಫ್ಟ್, ಒಂದು ಚಿಕ್ಕ ಕೀ ಚೈನ್ ಸರ್, ನೆನಪಿನ ಕಾಣಿಕೆ. OTT ಇಂಥ ಸಿನಿಮಾದವ್ರು ಬಂದಿದ್ರು ಅಂತ ನಮ್ಮನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಕೀ ಚೈನ್ ಇರೋರು. ಸೊ ಇದು ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಲಾಂಚಿಂಗ್ ಆಫರ್ OTT ಕಡೆಯಿಂದ. ಸೊ ನೆಕ್ಸ್ಟ್ 99 to 150 ರೂಪೀಸ್ ಇರ್ಬೋದು ಟಿಕೆಟ್ OTTಯಲ್ಲಿ. ಆದ್ರೆ ಈಗ ಪ್ರಮೋಷನಲ್ ಆಫರ್ ಅಂತ ಹೇಳ್ಬಿಟ್ಟು ನಾವು 29 ರೂಪೀಸ್ ನಾವು ಈ ಟಿಕೆಟ್ಸ್ ಕೊಡ್ತಾ ಇದ್ದೀವಿ. ವೆರಿ ಸಿಂಪಲ್ ಇದೆ ಸರ್. ಸೊ ನೀವೇ ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರಿ, ಮೊಬೈಲ್ ನಂಬರ್ ಹಾಕಿದ್ರಿ, OTP ಬಂತು, ಬುಕ್ ನಾವು ಹೋಗ್ತೀರಾ, ಯಾವ ಡೇಟು ಯಾವ ಟೈಮ್ ಸೆಲೆಕ್ಟ್ ಮಾಡ್ತೀರಾ, ಅಪ್ಲೈ ಕೂಪನ್ ಕೋಡ್ ಇರುತ್ತೆ, ಕೂಪನ್ ಟೈಪ್ ಮಾಡ್ತೀರಾ, ಹೊರಗಡೆ ಪಟ್ಟನ್ ಸಿನಿಮಾ ಓಪನ್ ಆಗುತ್ತೆ. ವೆರಿ ಸಿಂಪಲ್. ನೀವು ಯಾವ ಟೈಮ್ ಅಲ್ಲಾದ್ರೂ ನೋಡಬಹುದು. 100 days ಇರುತ್ತೆ ಸರ್. 100 days ಇರುತ್ತೆ. ಈ ಕೂಪನ್ ನೀವು ಎಂಟ್ರಿ ಮಾಡಿದ ತಕ್ಷಣ 24 hours ಟೈಮ್ ಇರುತ್ತೆ. ಮೂವಿ 4K ಕ್ವಾಲಿಟಿ ಬರುತ್ತೆ. ಡಾಲ್ಬಿ ಡಿಜಿಟಲ್ ಆಂಪ್ಲಿಫಿಕೇಶನ್ ಆಗಿದೆ ಅದಕ್ಕೆ. ಸೊ ನಿಮ್ಮ ಮೊಬೈಲ್ ಮನೆಯಲ್ಲಿ ಹೋಮ್ ಥಿಯೇಟರ್ ನೀವು ಹಾಕಿದ್ರೆ ಯಾವುದೇ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇರಲ್ಲ ಸರ್. ಸೇಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾವೆಲ್ಲ ಹಾಕಿ ಟೆಕ್ನಿಕಲಿ ಟೆಸ್ಟ್ ಮಾಡಿದೀವಿ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದೆ. ನೀವು ಮನೇಲಿ 5.1 ನೀವು ಸೆಟ್ ಮಾಡ್ಕೊಂಡಿದ್ದೀರೋ, ಥಿಯೇಟರ್ ಕುತ್ಕೊಂಡು ನೋಡಿರೋ ತರ ನಿಮ್ಗೆ ಫೀಲ್ ಬರುತ್ತೆ. ಓಕೆ ಸರ್. ಒಟ್ಟಾರೆ ಓರಲ್ ಆಗಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಾಲವೇ ಮೋಸಗಾರನ ಒಂದು ಚಲನಚಿತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಎಸ್ ಸರ್, ಡೆಫಿನೆಟ್ಲಿ ಎಲ್ಲರ ಪರವಾಗಿ ನಾನು ಹೇಳ್ತೀನಿ ಸರ್. ಕಾಲವೇ ಮೋಸಗಾರ ಅನ್ನೋ ಸಿನಿಮಾನ ಏನಕ್ಕೆ ನೋಡಬೇಕು ಅಂತ ನಾವು ಒಂದು ಪಾಯಿಂಟ್ ಬಂದ್ರೆ ವೀಕ್ಷಕರಿಗೆ ನಾನು ವಿನಂತಿ ಮಾಡ್ತಾ ಇರೋದು, ಇಟ್ಸ್ ಒನ್ ಆಫ್ ದ ಗುಡ್ ಎಂಟರ್ಟೈನರ್ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮ್ಗೆ. ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಮ್ಗೆ ಯಾವುದೇ ಎಮೋಷನ್ಸ್ ಆಗಿರ್ಲಿ, ಯಾವುದೇ ಲವ್ ಆಗಿರ್ಲಿ, ಕಾಮಿಡಿ ಆಗಲಿ, ಯಾವ್ದು ಮಿಸ್ ಆಗಿರಲ್ಲ. ಆಮೇಲೆ ನ್ಯೂ ಟೈಪ್ ಆಫ್ ಸ್ಕ್ರೀನ್ ಪ್ಲೇ, ಒಂದು ಕಥೆಯನ್ನ ಹೊಸತನದಾಗಿ ಹೇಳಿದೀವಿ. ಸೊ ನಿಮ್ಮ 29 ರೂಪಾಯಿ ಮೋಸ ಆಗಲ್ಲ ಸ್ನೇಹಿತರೆ. ದಯವಿಟ್ಟು ನಮ್ಮ ಸಿನಿಮಾ ವೀಕ್ಷಣೆ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಾವು ಥಿಯೇಟರ್ಕಲ್ಲಿ ಬರ್ತಾ ಇದೀವಿ, ಒಂದೇ ವಾರದ ಗ್ಯಾಪ್ ಅಲ್ಲಿ ಬರ್ತಾ ಇದೀವಿ. ಬಂದು ಥಿಯೇಟರ್ಕಲ್ ಎಕ್ಸ್ಪೀರಿಯನ್ಸ್ ಬನ್ನಿ, ಅದು ಇನ್ನೂ ವಿಜೃಂಭಣವಾಗಿರುತ್ತೆ. ವೀಕ್ಷಕರೇ ಕೇಳಿದ್ರಲ್ಲ, ಕಾಲವೇ ಮೋಸಗಾರ ಅನ್ನೋ ಒಂದು ತಂಡದ ಜೊತೆ ಇವತ್ತು ನಾವು ಇಷ್ಟೊತ್ತು ಟೈಮ್ ಕಳೆದ್ವಿ. ತಮ್ಮೆಲ್ರಿಗೂ ಈ ತಂಡಕ್ಕೆ ಏನು ನಾವು ಮಾಡಿದ ಈ ಸಂದರ್ಶನದಲ್ಲಿ ತಾವೆಲ್ಲರೂ ಪಾಲ್ಗೊಂಡ್ರಿ. ಮೊದಲೇ ಟೈಮ್ಸ್ ಆಫ್ ಪಬ್ಲಿಕ್ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ನಿಮ್ಮ ಚಲನಚಿತ್ರ 1000 ವರ್ಷ, 100 ವರ್ಷ, 100 ದಿನಗಳು ಎಲ್ಲ